ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕೃಷ್ಣ ಜನ್ಮಾಷ್ಟಮಿಯ ಪೂಜೆ ಮುಹೂರ್ತ, ಪೂಜೆ ಮಾಡುವ ವಿಧಾನ ಮತ್ತು ಮಹತ್ವದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಎಲ್ಲಿಯೂ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಮೊದಲಿಗೆ ಶ್ರೀಕೃಷ್ಣ ಜನ್ಮದಿನವನ್ನು ನಾವು ಕೃಷ್ಣ ಜನ್ಮಾಷ್ಟಮಿ ಅಂತ ಹಬ್ಬವಾಗಿ ಆಚರಣೆ ಮಾಡ್ತೀವಿ. ಕೃಷ್ಣ ಜನ್ಮಾಷ್ಟಮಿ ದಿನದಂದು ಕೃಷ್ಣನನ್ನು ನಾವು ಬಾಲರೂಪವನ್ನು ಪೂಜಿಸುವ ಸಂಪ್ರದಾಯವಾಗಿದೆ. ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಗಸ್ಟ್ 16ರಂದು ಶನಿವಾರ ಆಚರಿಸುತ್ತೇವೆ. 2025ರ ಕೃಷ್ಣ ಜನ್ಮಾಷ್ಟಮಿ ದಿನದಂದು ಕೃಷ್ಣನನ್ನು ಯಾವ ಶುಭ ಮುಹೂರ್ತದಲ್ಲಿ ಹೇಗೆ ಪೂಜಿಸಬೇಕು, ಕೃಷ್ಣ ಜನ್ಮಾಷ್ಟಮಿ ದಿನದ ಪೂಜೆ ವಿಧಾನ, ಮಹತ್ವ ಹಾಗೂ ಇನ್ನಿತರ ಪ್ರಮುಖ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ ನಾನು. ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವು ಅತ್ಯಂತ ಪವಿತ್ರವಾದ ಹಾಗೂ ಸಂತೋಷದಾಯಕವಾದಂಥ ಹಬ್ಬವಾಗಿದೆ. ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ದೇಶ ವಿದೇಶಗಳಲ್ಲಿಯೂ ಸಹಿತ ಅತ್ಯಂತ ಭಕ್ತಿ ಮತ್ತು ಸಂತೋಷದಿಂದ ಆಚರಿಸಲಾಗುತ್ತದೆ. ಶ್ರೀಕೃಷ್ಣನು ವಿಷ್ಣುದೇವನ 8ನೇ ಅವತಾರವಾಗಿದ್ದು, ವಿಷ್ಣುದೇವನು ಈ ಕೃಷ್ಣನ ಅವತಾರದಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಭೂಮಿಯಲ್ಲಿ ಜನಿಸಿದನು ಎಂದು ಹೇಳಲಾಗುತ್ತದೆ. ಈ ದಿನವನ್ನೇ ನಾವು ಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಿಸುತ್ತೇವೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನವಂದು ಕೃಷ್ಣನನ್ನು ಪೂಜಿಸುವುದರ ಜೊತೆಗೆ ಆತನ ಭಜನೆಗಳನ್ನು, ಮಂತ್ರಗಳನ್ನು ಪಠಿಸುವ ಸಂಪ್ರದಾಯವಿದೆ. ಅದರಲ್ಲೂ ಕೃಷ್ಣ ಜನ್ಮಾಷ್ಟಮಿ ದಿನದಂದು ಮಧ್ಯರಾತ್ರಿ ಸಮಯದಲ್ಲಿ ಮಾಡುವ ಪೂಜೆಯು ಹೆಚ್ಚು ಶ್ರೇಷ್ಠವೆನಿಸಿಕೊಂಡಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಹೇಳ್ತೀನಿ ಕೇಳಿ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹತ್ವವೇನೆಂದರೆ, ತನ್ನ ದುಷ್ಟತನವಾದ ಪ್ರತೀಕವಾದ ಕಂಸನ ಆಳ್ವಿಕೆಯನ್ನು ಕೊನೆಗಳಿಸಲು ಮತ್ತು ಜಗತ್ತಿನಲ್ಲಿ ಧರ್ಮದ ಸಮತೋಲನವನ್ನು ಸ್ಥಾಪಿಸಲು ಜನಿಸಿದ ಶ್ರೀಕೃಷ್ಣನ ದೈವಿಕ ಜನನದ ದಿನವನ್ನು ನಾವು ಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಿಸುತ್ತೇವೆ. ಈ ದಿನವನ್ನು ಕೆಡುಕಿನ ಮೇಲೆ ಒಳಿತಿನ ವಿಜಯವೆಂದು, ಬ್ರಹ್ಮಾಂಡದಲ್ಲಿ ದುಷ್ಟತನವನ್ನು ನಾಶ ಮಾಡಿ ಒಳಿತನ್ನು ಪುನಃ ಸ್ಥಾಪಿಸುವ ದಿನವಾಗಿದೆ. ಈ ಶುಭ ದಿನದಂದು ಕೃಷ್ಣನನ್ನು ದೈವಿಕ ಸಂತೋಷ ಮತ್ತು ಪ್ರೀತಿಯ ಸಂಕೇತವೆಂದು ಪೂಜಿಸಲಾಗುತ್ತದೆ. ರಾಧೆಯೊಂದಿಗೆ ಅವನ ಸಂಬಂಧವು ಭಕ್ತ ಮತ್ತು ದೇವರ ಆಧ್ಯಾತ್ಮಿಕ ಒಕ್ಕೂಟವನ್ನು ಸಂಕೇತಿಸುತ್ತದೆ. ಈ ಹಬ್ಬವು ಆಧ್ಯಾತ್ಮಿಕ ಪ್ರಯೋಜನವನ್ನು ಸಹ ಹೊಂದಿದೆ, ಏಕೆಂದರೆ ಈ ದಿನ ನಾವು ಮಾಡುವ ಪೂಜೆಯು ಮೋಕ್ಷವನ್ನು ನೀಡುತ್ತದೆ, ಜನ್ಮಗಳ ಪಾಪವನ್ನು ಶುದ್ಧೀಕರಿಸುತ್ತದೆ, ಭಕ್ತರಿಗೆ ಸಮೃದ್ಧಿ ಮತ್ತು ಶಾಂತಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದ ಪೂಜೆಯು ಮನೆಗೆ ಶಾಂತಿಯನ್ನು, ಸಮೃದ್ಧಿಯನ್ನು, ಸಂತಾನ ಭಾಗ್ಯವನ್ನು ಮತ್ತು ಉತ್ತಮ ಆರೋಗ್ಯವನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭ ಮುಹೂರ್ತ ಯಾವುದು ಅಂದರೆ, ಜನರು ತಮ್ಮ ದೇವನಾದ ಶ್ರೀಕೃಷ್ಣ ಪೂಜೆಯನ್ನು ಕೃಷ್ಣ ಜನ್ಮಾಷ್ಟಮಿ ದಿನದಂದು ವಿಧಿವಿಧಾನಗಳ ಪ್ರಕಾರ ಮಾಡುತ್ತಾರೆ. ಈ ದಿನದ ಪೂಜೆಗೆ ಶುಭ ಮುಹೂರ್ತವು ತುಂಬ ಮುಖ್ಯವಾಗಿರುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನಾಂಕ 2025 ಆಗಸ್ಟ್ 16ರಂದು ಶನಿವಾರ ಅಷ್ಟಮಿ ತಿಥಿ ಆರಂಭವಾಗುತ್ತದೆ. ಆಗಸ್ಟ್ 15ರಂದು ರಾತ್ರಿ 11:49ರಿಂದ ಅಷ್ಟಮಿ ತಿಥಿ ಮುಕ್ತಾಯವಾಗುತ್ತದೆ. 25 ಆಗಸ್ಟ್ 16ರಂದು ರಾತ್ರಿ 9:34ರವರೆಗೆ ಮಧ್ಯರಾತ್ರಿ ಪೂಜೆ. ಮಧ್ಯರಾತ್ರಿ ಪೂಜೆ 12:04ರಿಂದ ಮಧ್ಯರಾತ್ರಿ 12:47ರವರೆಗೆ. ಕೃಷ್ಣ ಜನಿಸಿದ ಸಮಯವನ್ನು ನೋಡೋದಾದರೆ, ಮಧ್ಯರಾತ್ರಿ 12:25ಕ್ಕೆ. ಪಾರಾಯಣ ಮಾಡುವ ಸಮಯ ಆದರೆ ರಾತ್ರಿ 9:34ರ ನಂತರ, ಅಂದರೆ ಆಗಸ್ಟ್ 16ರ ರಾತ್ರಿ 9:34ರ ನಂತರ. ಈ ದಿನದಂದು ಮಧ್ಯರಾತ್ರಿಯ ಸಮಯದಲ್ಲಿ ಶ್ರೀಕೃಷ್ಣನನ್ನು ಪೂಜೆ ಮಾಡುತ್ತಾರೆ. ಪೂಜೆ ಮಾಡುವುದು ಹೇಗೆ ಅಂತಂದರೆ, ಕೃಷ್ಣನ ಭಕ್ತರು ಈ ಶುಭ ದಿನದಂದು ಅಚಲ ಭಕ್ತಿಯಿಂದ ಶ್ರೀಕೃಷ್ಣನನ್ನು ಪೂಜಿಸುತ್ತಾರೆ. ದಿನವಿಡೀ ಉಪವಾಸ ವ್ರತವನ್ನು ಮಾಡುತ್ತಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದಂದು ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ಶುದ್ಧವಾದ ಅಥವಾ ಹೊಸ ಬಟ್ಟೆಯನ್ನು ಧರಿಸಿ ಮನೆಯನ್ನು ಹಾಗೂ ಪೂಜೆ ಮಾಡುವ ಸ್ಥಳವನ್ನು ಶುದ್ಧೀಕರಿಸಿ ಶ್ರೀಕೃಷ್ಣನನ್ನು ಕೂರಿಸಿ ಪೂಜೆ ಮಾಡುವ ಸ್ಥಳವನ್ನು ಹೂಗಳಿಂದ, ರಂಗೋಲಿಯಿಂದ ಅಲಂಕರಿಸುತ್ತಾರೆ. ಬಾಲಕೃಷ್ಣನನ್ನು ಪೂಜಿಸುವುದಕ್ಕಾಗಿ ಸರ್ವಾಲಂಕಾರದಿಂದ ತೊಟ್ಟಿಲನ್ನು ಸಿದ್ಧಗೊಳಿಸುತ್ತಾರೆ. ಪೂಜೆ ಮಾಡುವ ಸ್ಥಳದಲ್ಲಿ ಬಾಲಗೋಪಾಲನ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯನ್ನು ಬೆರೆಸಿ ತಯಾರಿಸಿದ ಪಂಚಾಮೃತದಿಂದ ಕೃಷ್ಣನಿಗೆ ಅಭಿಷೇಕವನ್ನು ಮಾಡುತ್ತಾರೆ. ಕೃಷ್ಣನ ಫೋಟೋಗೆ ಪೂಜೆಯನ್ನು ಮಾಡುತ್ತಿದ್ದರೆ ಪಂಚಾಮೃತವನ್ನು ಫೋಟೋದ ಮೇಲೆ ಸಿಂಪಡಿಸಿ ಸಾಕು.
ಈ ದಿನ ಹಿತ್ತಾಳೆಯ ಕೃಷ್ಣನ ವಿಗ್ರಹವನ್ನು ಪೂಜಿಸುವುದು ಒಳ್ಳೆಯದು. ಈ ದಿನ ಕೃಷ್ಣನ ವಿಗ್ರಹಕ್ಕೆ ಹಳದಿ, ಕೆಂಪು ಅಥವಾ ಗುಲಾಬಿ ಬಣ್ಣದ ಬಟ್ಟೆಯನ್ನು ತೊಡಿಸಿ ಆಭರಣ ಮತ್ತು ಹೂಗಳಿಂದ ಅಲಂಕಾರ ಮಾಡಬೇಕು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಕೃಷ್ಣನಿಗೆ ತುಳಸಿ ಎಲೆಗಳನ್ನು, ಬೆಣ್ಣೆಯನ್ನು, ಹಣ್ಣುಗಳನ್ನು, ಪಂಜೀರಿಗಳನ್ನು, ಲಡ್ಡುಗಳನ್ನು ಸೇರಿದಂತೆ ಇನ್ನಿತರ ಖಾದ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಕೃಷ್ಣನಿಗೆ ನೈವೇದ್ಯವನ್ನು ಅರ್ಪಿಸಿದ ನಂತರ ಧೂಪದೀಪ ಬೆಳಗಿಸಬೇಕು. ಕೃಷ್ಣ ಜನ್ಮಾಷ್ಟಮಿಯ ಶುಭ ದಿನದಂದು ಮಧ್ಯರಾತ್ರಿ ಸಮಯದಲ್ಲಿ ಕೃಷ್ಣನನ್ನು ಪೂಜಿಸಿ ಕೃಷ್ಣನ ಭಜನೆಗಳನ್ನು, ಕೀರ್ತನೆಗಳನ್ನು ಹಾಡಬೇಕು. ಸರ್ವಾಲಂಕಾರ ಮಾಡಿದ ಕೃಷ್ಣನ ವಿಗ್ರಹವನ್ನು ಅಲಂಕರಿಸಿ ತೊಟ್ಟಿಲಿನಲ್ಲಿ ಇಟ್ಟು ಮೆಲ್ಲಗೆ ತೂಗಬೇಕು. ಇವಾಗ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಂತ್ರಗಳನ್ನು ಹೇಳುವುದಾದರೆ, ಕೃಷ್ಣನ ಮಂತ್ರಗಳನ್ನು ಪಠಿಸುವುದು ತುಂಬಾ ಮುಖ್ಯವಾಗಿರುತ್ತದೆ. ಈ ದಿನದಂದು ಕೃಷ್ಣನ ಮಂತ್ರಗಳನ್ನು ಪಠಿಸುವುದರಿಂದ ಕೃಷ್ಣನ ದೈವಿಕ ಆಶೀರ್ವಾದಗಳನ್ನು ಪಡೆದುಕೊಳ್ಳಬಹುದಾ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಮೊದಲನೇದ್ದು. ಎರಡನೇದ್ದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ್ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದು ಮೂರನೇ ಮಂತ್ರ. ನಾಲ್ಕನೇದು ಹೇಳೋದಾದರೆ ಓಂ ದೇವಕೀ ನಂದನಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತಣ್ಣೋ ಕೃಷ್ಣ ಪ್ರಚೋದಯಾತ್ ಅಂತ ಇದು ನಾಲ್ಕನೇ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನವಾದಂದು ಆಚರಣೆಗಳನ್ನು ಏನೇನು ಮಾಡ್ತಾರಂದರೆ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನವಾದ ಆಗಸ್ಟ್ 16ರಂದು ಶನಿವಾರ ಹೆಚ್ಚಿನ ಸ್ಥಳಗಳಲ್ಲಿ ಕೃಷ್ಣನನ್ನು ಪೂಜಿಸಿದ ನಂತರ ದಹಿ ಹಂಡಿ ಆಚರಣೆಯನ್ನು ಮಾಡ್ತಾರೆ. ಈ ದಿನದಂದು ಬೀದಿಗಳಲ್ಲಿ ದಹಿ ಹಂಡಿಯನ್ನು ಒಡೆಯುವುದು ಈ ಆಚರಣೆಯನ್ನು ನಡೆಸುವುದಕ್ಕಾಗಿ. ಶ್ರೀಕೃಷ್ಣನು ಭಕ್ತರು ಗುಂಪುಗಳಾಗಿ ಸೇರಿಕೊಂಡು ಮೊಸರಿನಿಂದ ತುಂಬಿದ ಮಡಿಕೆಗಳನ್ನು ಒಡೆಯಲು ಎತ್ತರದ ಮಾನವ ಪಿರಮಿಡ್ಗಳನ್ನು ರೂಪಿಸುತ್ತಾರೆ. ನಂತರ ಆ ಗುಂಪಿನಲ್ಲಿ ನಿಗದಿಪಡಿಸಿದ ವ್ಯಕ್ತಿ ಪಿರಮಿಡನ್ನು ಏರಿ ಮೊಸರು ಕುಡಿಕೆಯನ್ನು ಅಥವಾ ಮೊಸರಿನ ಮಡಿಕೆಯನ್ನು ಒಡೆಯುತ್ತಾನೆ. ಇದು ಶ್ರೀಕೃಷ್ಣ ಬಾಲಲೀಲೆಯನ್ನು ಮರುಸೃಷ್ಟಿಸುವ ಆಚರಣೆಯಾಗಿದೆ. ಇದು ನೋಡಿ ಕೃಷ್ಣನ ಪೂಜೆ ಸಮಯ, ಮಂತ್ರ ಹಾಗೆ ವಿಧಾನ ಎಲ್ಲವನ್ನು ಪೂರ್ತಿಯಾಗಿ ಡೀಟೇಲ್ ಆಗಿ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಆಲ್.